ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಊರು ಬಿಟ್ಟಿವೆ 4 ಕುಟುಂಬಗಳು. ಸಾಲದ ಕಂತು ಕಟ್ಟುವಂತೆ ಫೈನಾನ್ಸ್ನವರಿಂದ ಕಿರುಕುಳವನ್ನ ನೀಡಲಾಗ್ತಾ ಇದೆಯಂತೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಶಿವಗಂಗನಾಳದ ಗ್ರಾಮಸ್ಥರು ಈಗ ಹೈರಾಣಾಗಿ ಹೋಗಿದ್ದಾರೆ ಫೈನಾನ್ಸ್ ಸಿಬ್ಬಂದಿಯ ಕಾಟಕ್ಕೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಶಿವಗಂಗನಾಳದಲ್ಲಿ 4 ಕುಟುಂಬಗಳು ಈ ಫೈನಾನ್ಸ್ ಕಾಟಕ್ಕೆ, ಸಿಬ್ಬಂದಿ ಕಾಟಕ್ಕೆ ಊರನ್ನೇ ಬಿಟ್ಬಿಟ್ಟಿದ್ದಾರೆ. ಲಕ್ಷ್ಮಮ್ಮ, ಶಾಂತಮ್ಮ, ತಿಮ್ಮಕ್ಕ, ಸುನಂದಮ್ಮ 50,000ದಿಂದ 1 ಲಕ್ಷ ಸಾಲವನ್ನ ಈ ಕುಟುಂಬಸ್ಥರೆಲ್ಲ ಮಾಡ್ಕೊಂಡಿದ್ರಂತೆ. ಬೇರೆ ಊರಿಗೆ ಹೋಗಿ ಜೀವನವನ್ನ ಕಳೆಯುವಂತ ಪರಿಸ್ಥಿತಿ ಇದೆ. ಅದೇ ಊರಲ್ಲಿದ್ರೆ ಈಗ ಫೈನಾನ್ಸ್ ಸಿಬ್ಬಂದಿ ಬಂದು ಮತ್ತೆ ಕಂತು ಕಟ್ಟಿ ಅಂತ ಹೇಳಿ ಟಾರ್ಚರ್ ಮಾಡ್ತಾರೆ, ಅವಮಾನ ಮಾಡ್ತಾರೆ ಅಂತ ಹೇಳಿ ಊರು ಬಿಟ್ಬಿಟ್ಟಿದ್ದಾರೆ. ಕೆಲವೊಮ್ಮೆ ಪೊಲೀಸ್ ಠಾಣೆಗೆ ಹೋಗೋಣ ಬನ್ನಿ ಅಂತ ಬೈಕ್ನಲ್ಲಿ ಕೂರಿಸಿಕೊಂಡು ಅರ್ಧ ದಾರಿಯಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತಾನೂ ಆರೋಪಗಳಿದೆ. ಸ್ಥಳಕ್ಕೆ ಆಗಮಿಸಿ ಮೈಕ್ರೋ ಫೈನಾನ್ಸ್ ನಿಂದ ಬಾಧಿತ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿದ್ದಾರೆ ರೈತ ಸಂಘದ ಮುಖಂಡರು. ಬಂದು ನೀವು ಕಟ್ಲೇಬೇಕಂತ ಗಾಡಿ ಮೇಲೆ ಹೋಗೋದು, ಮಾತನಾಡೋದು ಬಾರಿ ಹಿಂಸೆ ಸರ್. 10 ಗಂಟೆ ಆದ್ರೂ ಬಿಡೋದಿಲ್ಲ ಸರ್. ಬೆಳಗ್ಗೆ 12 ಗಂಟೆ ಆದ್ರೂ ಬಿಡ ಸರ್. ಕಟ್ಲೇಬೇಕು ಅಲ್ಲಿ ಅರ್ಧ ದಾರಿ ಗಳಿಸಿ ಬಿಟ್ಟು ಕೊಡಿ. ಆಫೀಸ್ಗೂ ಕರ್ಕೊಂಡು ಹೋಗಲ್ಲ ನಿಮ್ನ. ಇನ್ನು ಮೈಸೂರಿನ ಉದಯಗಿರಿ ಗಲಭೆ ಕೇಸ್ ನನ್ನನ್ನು ಯಾಕೆ ಗಡೀಪಾರು ಮಾಡ್ತಾರೆ ಅಂತ ಹೇಳಿ ಪೋಸ್ಟ್ ಹಾಕಿದ್ದಂತ ಸತೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ತಪ್ಪೇನಿದೆ ಅಂತಾನೂ ಅವ್ರು ಕೇಳಿದ್ದಾರೆ. ನಾನು ಯಾವುದೇ ಫೋಟೋವನ್ನ ಶೇರ್ ಮಾಡಿಲ್ಲ ಅಂತ ಈ ಕ್ಷಣಕ್ಕೂ ಅವರು ಹೇಳ್ತಾ ಇದ್ದಾರೆ. ಈಗ ದೆಹಲಿ ಚುನಾವಣಾ ಫಲಿತಾಂಶ ಬಂದಾಗ ಈತ ಒಂದು ಪೋಸ್ಟ್ ಮಾಡಿದ್ದ. ಅದರಲ್ಲಿ ಧರ್ಮಗುರುಗಳನ್ನ ಅಪಮಾನ ಮಾಡಲಾಗಿತ್ತು, ಅವಹೇಳನ ಮಾಡಲಾಗಿತ್ತು, ಅದೇ ವಿಷಯಕ್ಕೆ ಗಲಾಟೆ ಆಯಿತು ಅಂತೇಳಿ ಆರೋಪಗಳಿರೋದು. ಈ ವಿಷಯವಾಗಿ ಪೊಲೀಸರು ಈತನನ್ನ ಗಡೀಪಾರು ಮಾಡೋದಕ್ಕೂ ಕೂಡ ತಯಾರಿಗಳನ್ನ ಮಾಡ್ಕೊಂಡಿದ್ದಾರಂತೆ. ನಾನು ಗಡೀಪಾರು ಮಾಡೋದೇ ಆದರೆ ಸೂಕ್ತ ಕಾರಣ ಅದಕ್ಕೆ ಕೊಡಬೇಕಾಗುತ್ತೆ. ನಾನು ತಪ್ಪೇ ಮಾಡಿಲ್ಲ, ಯಾವುದೇ ಪೋಸ್ಟ್ಗಳನ್ನು ನಾನು ಶೇರ್ ಮಾಡಿಲ್ಲ ಅಂತ ಆರೋಪಿ ಸತೀಶ್ ಹೇಳ್ತಾ ಇದ್ದಾರೆ. ವಕೀಲ ಭಾಸ್ಕರ್ ಮೂಲಕ ತಕರಾರನ್ನ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ಗೆ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈಗ ಸತೀಶ್ ಪರ ವಕೀಲರು. ಬಣ್ಣ ಮಿಶ್ರಿತ ಗೋಬಿ, ಪಾನಿಪುರಿ, ಕಬಾಬ್ ಮೇಲೆ ಕ್ರಮ ಆಯಿತು. ಇದೀಗ ಕರಿದ ಹಸಿರು ಬಟಾಣಿ ಬ್ಯಾನ್ ಆಗುತ್ತಾ ಅಂತ ಕುತೂಹಲ ಇದೆ. ಟೇಸ್ಟಿ ಹಸಿರು ಬಟಾಣಿ ಮೇಲೂ ಕೂಡ ನಿರ್ಬಂಧ ಹೇರುವಂತ ಸಾಧ್ಯತೆ ಇದೆ. ಕಾರಣ, ಈ ಹಸಿರು ಬಟಾಣಿಯಲ್ಲಿ ಕೃತಕ ಹಸಿರು ಬಣ್ಣ ಬಳಕೆಯ ಆರೋಪಗಳು ಕೇಳಬಂದಿದೆ. ಇದನ್ನು ತಿಂದಂತ ಕೆಲವರಿಗೆ ಹೊಟ್ಟೆ ನೋವು ಬಂದಿದೆಯಂತೆ. ಸಾಕಷ್ಟು ಜನ ಆಸ್ಪತ್ರೆಗೂ ಹೋಗಿ ಬಂದಿದ್ದಾರೆ. ಈ ಬಗ್ಗೆ ಆರೋಗ್ಯ ಇಲಾಖೆಗೆ ದೂರು ಕೂಡ ಬಂದಿದೆ. ಹಸಿರು ಬಟಾಣಿಯ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಿ ಟೆಸ್ಟ್ಗೆ ರವಾನೆ ಮಾಡಲಾಗಿದೆ. ಈ ಸ್ಯಾಂಪಲ್ಸ್ ವರದಿಗೋಸ್ಕರ ಸದ್ಯಕ್ಕೆ ಆರೋಗ್ಯಾಧಿಕಾರಿಗಳು ಕಾಯ್ತಾ ಇದ್ದಾರೆ. ಅದರಲ್ಲಿ ಆ ವರದಿಯಲ್ಲಿ ಹಾನಿಕಾರಕ ಅಂಶ ಇದೆ ಅಂತ ಪತ್ತೆಯಾದ್ರೆ, ವರದಿ ಬಂದ್ರೆ ಬ್ಯಾನ್ ಮಾಡುವಂತ ಸಾಧ್ಯತೆಗಳಿದೆ. ಈ ಹಿಂದಿನಿಂದ ಹಸಿರು ಬಟಾಣಿ ಮೇಲೆ ಸಿಕ್ಕಾಪಟ್ಟೆ ಡೌಟ್ಗಳು ಇದ್ವು. ಬಣ್ಣ ಮಿಶ್ರಿತವಾಗಿ ಹಸಿರು ಬಣ್ಣವನ್ನು ಕೃತಕವಾಗಿ ಇದಕ್ಕೆ ಹಾಕಿದ್ದಾರೆ, ಹಾಗಾಗಿ ಮಾರ್ಕೆಟ್ನಲ್ಲಿ ಸಿಗುವಂಥ ರೆಡಿಮೇಡ್ ಈ ಬಟಾಣಿಯನ್ನು ಯಾರು ಖರೀದಿ ಮಾಡಬೇಡಿ ಅಂತೆಲ್ಲ ಆರೋಪಗಳು ಕೇಳಿ ಬರ್ತಾ ಇತ್ತು.